ಇಲ್ಲಿ ಬಿರಿಯಾನಿ ಈ ರೇಟ್ ಕೈಲಿ ಶಾಕ್ ಆಗೋಗ್ತೀರಾ. ಹಬ್ಬಬ್ಬ ಅಂದರೆ ನಮ್ಮ ಬೆಂಗಳೂರಲ್ಲಿ ಬಿರಿಯಾನಿ ಈಗ ಕರೆಂಟ್ಲಿ ಏನು ರೇಟಲ್ಲಿದೆ ಗೊತ್ತಾ? 120, 140, 150. ಈ ಬಿರಿಯಾನಿ ರೇಟ್ ಎಷ್ಟು ಅಂದರೆ ಬರೀ 99 rupees. ಹಲೋ ಅಂತ ಮಸ್ತ್ ಶಾರುಖ್, ನೀವು ನೋಡ್ತಿರೋದು ಗಳಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ಒಂದು ಸಕ್ಕತ್ತಾಗಿರೋ ಅಥೆಂಟಿಕ್ ನಾರ್ತ್ ಇಂಡಿಯನ್ ಫುಡ್ ಬ್ಯಾಟಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಒಂದು ಜಾಗಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಮೇನ್ಲಿ ನಾನು ಕೇಳ್ಪಟ್ಟಿದ್ದು ಇವರ ಪ್ಲಾಟರ್ಸ್ ಮತ್ತೆ ಥಾಲೀಸ್ ಸಖತ್ತು ಫಾಸ್ಟ್ ಮೂವಿಂಗು. ಡೈನಿಂಗ್ ಮಾತ್ರ ಅಲ್ಲ, ಸ್ವಿಗ್ಗಿ ಝೊಮ್ಯಾಟೋಲ್ಲಿ ಆದಷ್ಟು ನೀವು ಈ ಸರೌಂಡಿಂಗ್ ಏರಲ್ಲಿ ಹುಡುಗಿದ್ರೆ ಇವ್ರದ್ದು ಟಾಪ್ ಅಲ್ಲಿ ಇದೆ. ಸೊ ಸರಿ, ನಾವು ಟ್ರೈ ಮಾಡೋಣ, ನಿಮಗೆ ತೋರಿಸೋಣ ಅಂತಾನೆ. ಸೊ ಬಂದಿರೋ ರೆಸ್ಟೋರೆಂಟ್ ಬಂದು ಫಸ್ಟ್ ಫ್ಲೋರ್ ರೆಸ್ಟೋ ಅಂತ. ಸೊ ಇದ್ದಿರೋ ಎಕ್ಸಾಕ್ಟ್ ಲೊಕೇಶನ್ ಬಂದು ಕೊಡಗೆಯಲ್ಲಿ ಮೇನ್ ರೋಡ್ ಟುವರ್ಡ್ಸ್ ನಿಮಗೆ ಈ KR-ಪುರಂ ಕಾಡುಗುಡಿ ಪೋಸ್ಟ್ ಅಲ್ಲಿ ಬರುತ್ತೆ. ಸೊ ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡಿ. ಸೊ ಇಲ್ಲಿ ಹೋಗಿ ನಾವು ಅವರ ಮೇನ್ಲಿ ಪ್ಲಾಟರ್ಸು, ಥಾಲೀಸು, ಬಿರಿಯಾನೀಸು, ಇಲ್ಲಿ ಒಂದು ಮಹಾರಾಜ ಪ್ಲಾಟರ್ ಅಂತ ಒಂದು ಸಿಗುತ್ತೆ, ಬಿಗ್ಗೆಸ್ಟ್ ಪ್ಲಾಟರ್ ಎವರು. ಅದರಲ್ಲಿ ವೆರೈಟೀಸ್ ಆಫ್ ನಾನ್ ವೆಜ್ ಡಿಶಸ್ಸು, ಫಿಶ್ ಬರುತ್ತೆ, ಕಂಪ್ಲೀಟ್ಲಿ ಫೀಸ್ಟ್ ಆಗಿರುತ್ತೆ. ಸೊ ಟಿಲ್ ಎಂಡ್ ವಿಡಿಯೋ ವಾಚ್ ಮಾಡಿ, ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಆ್ಯಂಡ್ ಈ ಸುತ್ತಮುತ್ತ ಇರೋದಲ್ಲಿ ಈ ಥರ ಒಂದು ನಾರ್ತ್ ಇಂಡಿಯನ್ ರೆಸ್ಟೋರೆಂಟ್ ಭಾಳ ಕಡಿಮೆ, ಅಂದರೆ ಒಂದು ಪ್ಲಾಟರ್ಸು, ಥಾಲೀಸು ಆ ಥರ ಸರ್ವ್ ಮಾಡೋ ಒಂದು ರೆಸ್ಟೋರೆಂಟ್ ಭಾಳ ಕಡಿಮೆ. ಸೊ ಅದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸುತ್ತಮುತ್ತ ಇದ್ದೀರಾ ಅಂತಂದರೆ ಬ್ಯಾಟಿಂಗ್ ಮಾಡಿ. ಆಲ್ ರೈಟ್ ಅಂತ ಸೊ ಈಗ ಬಂದು ನಮ್ಮ ಟೇಬಲ್ ಮುಂದೆ ಇಲ್ಲಿನ ಮೇನ್ಲಿ ಪ್ಯೂರ್ ವೆಜ್ ಆದಂಥ ಥಾಲಿ ಜೊತೆಗೆ ಪ್ಲ್ಯಾಟರ್ ಇದೆ, ನಾನ್ ವೆಜ್ ಪ್ಲ್ಯಾಟರು. ಸೊ ಈ ಪ್ಲ್ಯಾಟರ್ ಬಂದು ಪ್ರೀಮಿಯಂ ಪ್ಲ್ಯಾಟರ್. ಫಸ್ಟು ಅದರಿಂದನೇ ಶುರು ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ನಿಮಗೆ ಒಂದು ತಂದೂರಿ ಚಿಕನ್ ಬರುತ್ತೆ, ಆಮೇಲೆ ಒಂದು ಮಲಾಯ್ ಚಿಕನು, ಮಲಾಯ್ ಮುರ್ಗು, ಆಮೇಲೆ ಹರಿಯಾಲಿ ಒಂದು, ಆಮೇಲೆ ಇನ್ನೊಂದು ವೆರೈಟಿ ಆಫ್ ಚಿಕನು, ಪ್ಲಸ್ ಫಿಶ್ಶು ಇರುತ್ತೆ, ಪ್ರಾನ್ಸು ಇರುತ್ತೆ. ಸೊ ಒಂದು 5 ವೆರೈಟಿ ಆಫ್ ಲೈಕ್ ನಾನ್ ವೆಜ್ ಡಿಶಸ್ ಸೇರಿಸಿ ಒಂದು ಪ್ರೀಮಿಯಂ ಪ್ಲ್ಯಾಟರ್ ಅಂತ ಒಂದು ಸರ್ವ್ ಮಾಡಿದ್ದಾರೆ. ಪ್ರಾನ್ಸು ತುಂಬ ಚೆನ್ನಾಗಿ ಆಗಿಬಿಟ್ರೆ ಲಬ್ಬರಿ ಆಗಿಬಿಡುತ್ತೆ. ಸೊ ಫಸ್ಟು ಪ್ರಾನ್ಸ್ ಇದನ್ನು ಇಳಿದು ಲೆಟ್ ಸಿ ದಿ ಟೇಸ್ಟ್. ನೋಡ್ಬೋದು ಇಲ್ಲಿ. ಆಹಾ, ವಾವ್. ಒಂದು ಆ ಸಟ್ಟಲಾಗಿರೋ ಮಸಾಲೆ, ನಾಟ್ ಅತಿ ಹೆಚ್ಚುವಾಗಿಲ್ಲ, ಖಾರನೂ ಜಾಸ್ತಿ ಇಲ್ಲ, ಅದೇ ರೀತಿ ಮೈಲ್ಡ್ ಆಗಿದೆ ಫ್ಲೇವರು, ಲೈಟಾಗಿ ಖಾರ ಹಿಡಿಯುತ್ತೆ, ಬಟ್ ಇಟ್ ಹ್ಯಾಸ್ ಸಮ್ ಆ ಫ್ಲೇವರು. ಆ ಅರ್ಶಿನ ಪುಡಿನ ಅದ್ರದ್ದು ಘಮ ಜಾಸ್ತಿ ಬರುತ್ತೆ, ಬಟ್ ಕ್ವೈಟ್ ನೈಸ್. ಮಲಾಯ್ ಮುರ್ಗ್ ಚಿಕನ್ ಟೀಕಾ ಇದೆ. ಲಿಟ್ರಲಿ ಯು ಕ್ಯಾನ್ ಸಿ ಹಿಯರ್ ಆ ಸೈಡ್ ಲೇಯರ್ ಫುಲ್ಲು ಹಂಗೆ ಬರ್ನ್ ಔಟ್ ಆಗಿರೋದು, ಆ ಸುಟ್ಟಿರೋ ಒಂದು ಲೇಯರ್ ಗೊತ್ತಾಗುತ್ತೆ ಟೆಕ್ಸ್ಚರು. ಆಮೇಲೆ ಫುಲ್ಲಿ ಕ್ರೀಮಿ ಆಗಿರೋ ಮೇಲೇರಿಂದ ಆ ಒಂದು ಚಿಕನು. ವಾವ್, ಕ್ಯಾ ಬಾತ್. ಇವನು ಬೇರೆ ಮುಂದೆ ಬಂದವನೇ. ಆ ಮಲೈ ಚಿಕನ್ ಟೀಗ ಆ ಜ್ಯೂಸಿಯಾಗಿರುತ್ತೆ, ಅದೇ ರೀತಿ ಟೆಂಡರ್ ಮೀಟು ಸಕ್ಕತ್ ಸಾಫ್ಟ್ ಆಗಿದೆ. ಆ್ಯಂಡ್ ಇನ್ನೊಂದು ಚಿಕನ್ ಇದೆ, ಈ ಚಿಕನ್ ಕಲರ್ ನೋಡಿ, ಒಳ್ಳೆ ಈ ಬೀಟ್ರೂಟ್ ಬರುತ್ತಲ್ಲ ಆ ಥರ ಇದೆ ಕಲರು. ವಾವ್. ಇದರಲ್ಲಿ ಈ ಮೇಲೆ ಬೆಣ್ಣೆ ಹಚ್ತಾರೆ, ಆ ಬೆಣ್ಣೆ ಹಂಚಿರೋ ಒಂದು ಅರೋಮಾ ಸಕ್ಕತ್ತಾಗಿದೆ. ಆಮೇಲೆ ಈ ಚಿಕನ್ ಬಂದು ತುಂಬ ಮೈಲ್ಡ್ ಫ್ಲೇವರ್, ಅಂದರೆ ಸಟ್ಟಲ್ ಆಗಿರೋ ಒಂದು ಫ್ಲೇವರು. ಕ್ವೈಟ್ ಗುಡ್ ಮ್ಯಾನ್. ಬಟ್ ಈಗ ಬಂದು ಇಲ್ಲಿ ಪ್ಯಾನ್ ಏಷಿಯನ್ ಡಿಶಸ್ ಸಿಗುತ್ತೆ. ಅದೇನು ಗುರು ಪ್ಯಾನ್ ಏಷಿಯನ್ ಅಂತ ಕೇಳ್ತೀರಾ? ಏನಿಲ್ಲ, ಆ ಇಂಡೋ ಚೈನೀಸ್ ಫ್ಯೂಷನ್ ಇರುತ್ತಲ್ಲ ಆ ಡಿಶಸ್ಗಳೇ. ಅದರಲ್ಲಿ ಫಸ್ಟ್ ಬಂದು ವಿ ಹ್ಯಾವ್ ಚಿಲ್ಲಿ ಚಿಕನ್ ಇದೆ, ಯು ಕ್ಯಾನ್ ಸಿ ಹಿಯರ್. ಒಂದು ವೆಜ್ಜಿಂದ ಇನ್ನೊಂದು ನಾನ್ ವೆಜ್ಜಿಂದ ನೋಡಿ, ಬಲ್ಕ್ ಪೀಸು, ಬೋನ್ಲೆಸ್ ಪೀಸು, ಅಷ್ಟೇ ಜ್ಯೂಸಿಯಾಗಿರುತ್ತೆ. ಇದನ್ನು ಫಸ್ಟ್ ಅವರು ಈ ಕಾರ್ನ್ಫ್ಲವರ್ ಬ್ಯಾಟ್ರ್ ಬರುತ್ತಲ್ಲ ಅದರಿಂದ ಟಾಸ್ ಮಾಡಿ ಅದನ್ನು ಫ್ರೈ ಮಾಡಿಬಿಟ್ಟು ನಂತರ ಪ್ಯಾನಲ್ಲಿ ಹಾಕಿ ಅದಕ್ಕೆ ಹೋಗುತ್ತೆ ಸಾಸ್ ಹೋಗುತ್ತೆ, ಜೊತೆಗೆ ವೆರೈಟಿ ಆಫ್ ಮಸಾಲೆ ಹೋಗುತ್ತೆ, ಇವೆಲ್ಲ ಇರುತ್ತೆ.
ಸಖತ್ ಜ್ಯೂಸಿಯಾಗಿದೆ. ಆ ಕಾರ್ನ್ಫ್ಲೋರ್ ಹಿಟ್ಟಿಂದ ಫ್ರೈ ಮಾಡೋರಲ್ಲ ಅದರಿಂದ ಲೈಟಾಗಿ ಕ್ರಿಸ್ಪಿನೆಸ್ಸು, ಕ್ವೈಟ್ ಗುಡ್. ಚಿಲ್ಲಿ ಚಿಕನು ಚೈನೀಸ್ ಫ್ಲೇವರ್ ಗೊತ್ತಾಗ್ಬಿಡುತ್ತೆ. ಈ ಕಡೆ ಹುಳಿ ಅಂಶನೂ ಇರುತ್ತೆ, ಸ್ವೀಟ್ ಆಗು ಇರುತ್ತೆ, ಖಾರನೂ ಇರುತ್ತೆ. ಆ್ಯಂಡ್ ಅದ್ರ ಜೊತೆಗೇನೆ ಇಲ್ಲಿ ಶೆಫು ಬಂದು 2 ಮೊಯಿಟೋ ಕೊಟ್ಟವ್ರೆ. ಇದನ್ನು ಮೊಜಿಟೋ ಹೆಂಗೆ ಬೇಕಾದ್ರೂ ಕರಿಬೋದು ನೀವು. ಹಲವಾರು ವೆರೈಟಿ ಹೆಸರಲ್ಲಿ ಕರೀತಾರೆ. ಐ ಥಿಂಕ್ ಗ್ರೀನ್ ಆ್ಯಪಲ್ ಅನಿಸುತ್ತೆ. ಇನ್ನೊಂದು ಬಂದು ಬ್ಲೂ ಲಗೂನ್. ಅದು ನೋಡ್ರೆ ಗೊತ್ತಾಗುತ್ತೆ. ಈ ಒಂದು ಗೋಬಿ ಮಂಚೂರಿಯನ್ ಜೊತೆಗೆ ಲೆಟ್ಸ್ ಫಿನಿಶ್ ದಿ ಸ್ಟಾರ್ಟರ್ನ ಫಿನಿಶ್ ಮಾಡಿಬಿಡೋಣ. ಓಹೋ, ನಮ್ಮ CM ಸ್ಟಾರ್ಟಿಂಗಲ್ಲೇ ಹೋಗಿ ಟ್ರೈ ಮಾಡೋದು ಹೆಂಗಿತ್ತು ಪರ್ಫೆಕ್ಟಾಗಿ ಸ್ಟ್ರೀಟ್ ಸ್ಟೈಲಲ್ಲಿ ಸಿಗುತ್ತೆ ಗೊತ್ತಾ. ಈ ರೋಡ್ ಸೈಡ್ ಕಡೆ ಎಲ್ಲ ನಿಮಗೆ ಒಂದು ಅಥೆಂಟಿಕ್ ಆಗಿರೋ ಗೋಬಿ ಮಂಚೂರಿಯನ್ ಪಕ್ಕ ಚೈನೀಸ್ ವೇಲ್ ಮಾಡ್ತಾರಲ್ಲ ಅದೇ ರೀತಿ ಇದೆ. ಲೈಟಾಗಿ ಕ್ರಿಸ್ಪಿಯಾಗಿ ಅದನ್ನೊಂದರ ಒಂದು ಜ್ಯೂಸಿಯಾಗಿ ಏನಪ್ಪ ಇದನ್ನೇ ಆರಾಮಾಗಿ ಹೋಗ್ಬೋದು. ವೆಜ್ ಲವರ್ಸ್ಗೆ ಇಷ್ಟೇ. ಸೂಪರ್ ಮ್ಯಾನ್. ಸೊ ಮೊಯಿಟೋನು ತುಂಬ ಚೆನ್ನಾಗಿದೆ. ಇವ್ರ ಹತ್ರ ಬಂದರೆ ಖಂಡಿತ ಟ್ರೈ ಮಾಡಿ ಮೊಯಿಟೋ ನೀವು. ಸೊ ಬಟ್ರ್ ನಾನ್ಗೆ ವಿ ಹ್ಯಾವ್ ಒಂದು ಚಿಕನ್ ಕರಿ ಒಂದು ಇದೆ. ಅದು ಬಂದು ಕೋಲಾಪುರಿ ಚಿಕನ್ ಅಂತ. ಸಖತ್ತು ತಿಕ್ಕಾಗಿರೋ ಗ್ರೇವಿ. ಯು ಕ್ಯಾನ್ ಸಿ ಹಿಯರ್ ಫುಲ್ ತಿಕ್ಕು ಗ್ರೇವಿಯಿಂದ ಲೈಟಾಗಿ ಒಂಚೂರು ಸರ್ವ್ ಮಾಡ್ಕೊಳ್ಳೋಣ. ಚಿಕನ್ ಪೀಸ್ ಒಂದು ಬೆಣ್ಣೆ ಅತಿ ಹೆಚ್ಚವಾಗಿ ಹಾಕಿದ್ದಾರೆ. ಇನ್ನೂ ಬೇಡವನ್ನ ವೇಟ್ ಮಾಡಿ. ಈ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿದೆ. ಅದನ್ನ ಹೇಗೆ ಹೇಳೋದು ಅಂತಾನೆ. ಐ ವಿಲ್ ಗೋ ಒನ್ ಮೋರ್ ಬೈಟ್. ಈ ಗ್ರೇವಿಯಲ್ಲಿ ಟೊಮ್ಯಾಟೊ ಬಂದು ಜಾಸ್ತಿ ಬಳಸ್ತಾರೆ. ಸೊ ನಿಮಗೆ ಆ ಟೊಮ್ಯಾಟೊಯಿನ ಫ್ಲೇವರ್ ಜಾಸ್ತಿ ಬರುತ್ತೆ. ನಂತರ ಬಂದು ನಿಮಗೆ ಒಂದು ಅಥೆಂಟಿಕ್ ಒಂದು ನಾರ್ತ್ ಇಂಡಿಯನ್ ಡಿಶ್ ಬೇಕಂದರೆ ಈ ಕೋಲಾಪುರಿ ಚಿಕನ್ ಕರಿನ ಟ್ರೈ ಮಾಡಿ. ಯು ವಿಲ್ ಜಸ್ಟ್ ಲವ್ ಇಟ್. ಅಂದರೆ ಆ ಬೇಸ್ ಮಸಾಲೆ ಸಖತ್ ತಿಕ್ಕಾಗಿರುತ್ತೆ. ಆಮೇಲೆ ಕೊಬ್ಬರಿ ತುರಿದು ಹಾಕಿದ್ದಾರೆ. ಸೊ ಅದರಿಂದ ಬರೋ ಲೈಟಾಗಿ ಆ ಕನ್ಸಿಸ್ಟೆನ್ಸಿ ಆಮೇಲೆ ಟೊಮ್ಯಾಟೊಯಿನ ಒಂದು ಫ್ಲೇವರು ಸೈಕ್. ಸೊ ಚಿಕನ್ ಪೀಸ್ ನೋಡಿ ಸಖತ್ ಟೆಂಡರಿಯಾಗಿ ಅಷ್ಟೇ ಜ್ಯೂಸಿ ಆಗಿದೆ. ಅದ್ರ ಜೊತೆಗೆ ಎಲ್ಲ ಮಿಕ್ಸ್ ಮಾಡಿನೇ ಒಂದು ಬೈಟ್ ಹೋಗ್ಬಿಡೋಣ ಬನ್ನಿ. ಆಹಾ, ಇದು ಚಿಕನಾ ಅಥವಾ ಚಿಕನ್ ಕೇಕಾ? ಅಷ್ಟೂ ಸಾಫ್ಟ್ ಆಗಿದೆಯಲ್ಲ, ಅಷ್ಟೇ ಜ್ಯೂಸಿಯಾಗೂ ಬೇರೆ ಇದೆ. ಈ ಒಂದು ಚಿಕನ್ ಕರಿ ಇದೆ ಡೆಫಿನೆಟ್ಲಿ ಮಸ್ಟ್ ಟ್ರೈ ಬನ್ನು. ಇದನ್ನು ಬಿಟ್ಟು ಅವ್ರ ಹತ್ರ ಹಲವಾರು ವೆರೈಟೀಸ್ ಆಫ್ ನಾನ್ ವೆಜ್ ಕರೀಸ್ ಇದೆ. ಬಟ್ ಅಷ್ಟರಲ್ಲೂ ನಾನು ಸೆಲೆಕ್ಟಾಗಿ ಇದನ್ನು ತಗೊಂಡಿದ್ದೀನಿ ಅಂತಂದರೆ ಈ ಡಿಶ್ ಹಂಗಿದೆ ಅಂತ ಅರ್ಥ. ಸೊ ಬಂದರೆ ಖಂಡಿತ ಟ್ರೈ ಮಾಡಿ. ಆ್ಯಂಡ್ ಈಗ ಬಂದು ಹರಿಯಾಲಿ ಚಿಕನ್ ಮುರುಗು ಟೀಕಾ ಇದೆ. ಸೊ ಅದನ್ನು ಹಾಗೇ ಲೆಟ್ಸ್ ಗೋ ಒನ್ ಬೈಟ್. ಆ ಡ್ರೈ ಪೀಸ್ ಇದ್ದರೂ ಲೈಟಾಗಿ ಪುದೀನ ಅದರದ್ದು ಫ್ಲೇವರು ಜಾಸ್ತಿ ಹೊಡೆಯುತ್ತೆ. ಇಟ್ ಹ್ಯಾಸ್ ಸಮ್ ಟೇಸ್ಟ್. ಬಟ್ ನಿಮಗೆ ಒಂದು ಕಂಪ್ಲೀಟಾಗಿ ಒಂದು ಬೆಸ್ಟು ನಾನ್ ವೆಜ್ ಪ್ಲ್ಯಾಟ್ರು. ಸೊ ಗ್ರೂಪ್ ಆಫ್ ಫ್ರೆಂಡ್ಸ್ ಅಥವಾ ಫ್ಯಾಮಿಲೀಸ್ ಬಂದರೆ ಆರಾಮಾಗಿ ಒಂದು ಪ್ಲ್ಯಾಟ್ರ್ ತೊಗೊಳ್ಳಿ. ಮೂರು ಎರಡು ಪೀಸ್ ಇರುತ್ತೆ. ಆರಾಮ್ಸೆ ಯು ಕ್ಯಾನ್ ಹ್ಯಾವ್ ಯುವರ್ ಫೀಸ್ಟ್. ಆ್ಯಂಡ್ ಇದನ್ನು ಬಿಟ್ಟು ಮಹಾರಾಜ ಪ್ಲ್ಯಾಟ್ರ್ ಅಂತ ಒಂದು ಸಿಗುತ್ತೆ. ಇಂಟ್ರೋಲ್ ಹೇಳಿದ್ದೆ ನಿಮಗೆ. ಬಟ್ ಅಷ್ಟು ಜೋಡು ಜಾಸ್ತಿ ತೊಗೊಂಡು ನಾವು ವೇಸ್ಟ್ ಮಾಡೋದು ಬೇಡ ಅಂತಲೇ ಮಿನಿ ತೊಗೊಂಡಿದ್ದೀವಿ. ಪ್ರೀಮಿಯಂ ಪ್ಲ್ಯಾಟ್ರು. ಇದಕ್ಕಿಂತ ಮಿನಿನೂ ಒಂದಿದೆ. ಅದು ನಿಮಗೆ ಒಂದೊಂದು ಹಂಗಂಗೆ ಬರುತ್ತೆ. ಸೊ ಪ್ಲ್ಯಾಟ್ರಸಲ್ಲಿ ದೇ ಹ್ಯಾವ್ ವೆರೈಟೀಸ್. ಥಾಲೀಸಲ್ಲಿ ವೆರೈಟೀಸ್ ಇದೆ. ವೆಜ್ಜಲ್ಲೂ ಇದೆ, ನಾನ್ ವೆಜ್ಜು ಇದೆ. ಆ್ಯಂಡ್ ಇನ್ನೊಂದು ಮೇನು ಇಲ್ಲಿ ಬಿರಿಯಾನಿ. ಈ ರೇಟ್ ಕೈಲಿ ಶಾಕ್ ಆಗೋಗ್ತೀರಾ. ಹಬ್ಬಬ್ಬ ಅಂದರೆ ನಮ್ಮ ಬೆಂಗಳೂರಲ್ಲಿ ಬಿರಿಯಾನಿ ಈಗ ಕರೆಂಟ್ಲಿ ಏನು ರೇಟಲ್ಲಿದೆ ಗೊತ್ತಾ? 120, 140, 150. ಈ ಬಿರಿಯಾನಿ ರೇಟ್ ಎಷ್ಟು ಅಂದರೆ ಬರೀ 99 ರುಪೀಸ್. 99 ರುಪೀಸ್ಗೆ ನಿಮಗೆ ಒಂದು ಒಳ್ಳೆ ಬಿರಿಯಾನಿ ಸಿಗುತ್ತೆ. ಮ್ಯಾನ್, ಚಿಕನ್ ಪೀಸಿನ ಕ್ವಾಲಿಟಿನೇ. ಇವ್ರ ಹತ್ರ ಚಿಕನ್ ಪೀಸ್ನ ಬರೀ ಬಿರಿಯಾನಿ ಅಂತ ತಿಳ್ಕೊಬೇಡಿ, ಬರೀ ಕರಿ ಅಂತಲ್ಲ. ಯಾವುದೇ ಚಿಕನ್ ಪೀಸ್ ತೊಗೊಳ್ಳಿ, ಯಾವುದೇ ಸ್ಟಾರ್ಟರ್ ತೊಗೊಳ್ಳಿ, ಚಿಕನ್ ಕ್ವಾಲಿಟಿ ಮಾತ್ರ ಅದ್ಭುತವಾಗಿದೆ. ಆ್ಯಂಡ್ ಈ ಬಿರಿಯಾನಿ ಬಂದು ನಿಮಗೆ ಈ ಹೈದ್ರಾಬಾದಿ ಬಿರಿಯಾನಿ ಬರುತ್ತಲ್ಲ ಆ ಫ್ಲೇವರ್ ಟಚ್ ಹೊಡೆಯಲ್ಲ ನಿಮಗೆ. ಪಕ್ಕ ಒಂದು ನಾರ್ತ್ ಇಂಡಿಯನ್ ಸ್ಟೈಲಿನ ಒಂದು ಬಿರಿಯಾನಿ ಮಾಡಿದ್ರೆ ಬಾಸ್ಮತಿ ರೈಸಲ್ಲಿ ಹೇಗಿರುತ್ತೋ ಆ ಥರ ಒಂದು ಬಿರಿಯಾನಿ. ಬಟ್ ಲುಕ್ ಲೈಕ್ ನಿಮಗೆ ಆಬ್ವಿಯಸ್ಲಿ ಆ ಹೈದ್ರಾಬಾದಿ ಬಿರಿಯಾನಿ ಥರನೇ ಅನಿಸುತ್ತೆ. ಫ್ರೈಡ್ ಆನಿಯನ್ದೆಲ್ಲ ಹಾಕಿ ಸಗದಾಗಿದೆ. ಡೆಫಿನೆಟ್ಲಿ ಬಿರಿಯಾನಿನ ಮಿಸ್ ಮಾಡಬೇಡಿ. 99 ರುಪೀಸ್ ಅಂದರೆ ಖಂಡಿತ ವರ್ತ್ ಅಂತೀನಿ ನಾನು. ಅದು ಕ್ವಾಂಟಿಟಿಯನ್ನು ಕಮ್ಮಿ ಕೊಡ್ತಿಲ್ಲ. ಒಂದು ಆರಾಮ್ಸೆ ಒಬ್ಬ ಪರ್ಸನು ಆರಾಮ್ಸೆ ಸ್ಯಾಟಿಸ್ಫೈ ಆಗೋಗ್ತಾನೆ. ಫೈನಲಿ ಬಂದು ಇವರ ಒಂದು ವೆಜ್ಜು ಥಾಲಿ ಟ್ರೈ ಮಾಡೋಣ. ಇದು ಬಂದು ಇವರ ಮಿನಿ ವೆಜ್ ಥಾಲಿ. ಇದರಲ್ಲೇ ದೊಡ್ಡದೊಂದಿದೆ. ಅದರಲ್ಲಿ ನಿಮಗೆ ಆ ಸ್ವೀಟು ಬರುತ್ತೆ. ಸೊ ಅದು ಬಂದು 180 ರುಪೀಸ್. ಸೊ ಇದರ ಪ್ರೈಸ್ ಎಷ್ಟು ಅಂತ ಕೆಳಗಡೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ಗೆ, ಅಲ್ಲೋಗಿ ಚೆಕ್ಔಟ್ ಮಾಡಿ. ಸೊ ಇದರಲ್ಲಿ ರೋಟಿ ಒಂದು ಕೊಡ್ತಾರೆ, ಹಪ್ಪಳ ಇರುತ್ತೆ, ವೈಟ್ ರೈಸು ಜೊತೆಗೆ ದಾಲು, ಒಂದು ವೆಜ್ಜು, ಒಂದು ಪಲ್ಯ ಥರ ಒಂದು ಕರಿ ಕೊಟ್ಟವ್ರೆ. ಆಮೇಲೆ
ಸಲಾಡ್ ಇರುತ್ತೆ. ಇವರ ವೈಟ್ ರೈಸು ಟ್ರೈ ಮಾಡ್ಕೊಳ್ಳೋಣ. ಸಖತ್ ತಿಕ್ಕಾಗಿದೆಯಪ್ಪ ದಾಲು. ಆರಾಮ್ಸೆ ಮಿನಿ ತಾಲಿ ತೊಗೊಂಡ್ರು ನೀವು ಹೊಟ್ಟೆ ತುಂಬಿಸ್ಕೋಬೋದು, ಪಕ್ಕಾ ಸ್ಯಾಟಿಸ್ಫೈ ಆಗಿ ಹೋಗ್ತೀರಾ. ಅಂದ್ರೆ ನೋಡಿ, ಒಂದು ರೋಟಿ ಕೊಡ್ತಾರೆ, ರೈಸು ಇರುತ್ತೆ, ಆ ಕಡೆ ಕರಿನೂ ಇರುತ್ತೆ. ನಾನು ಸಖತ್ ತಿಕ್ಕಾಗಿರೋ ಆ ದಾಲ್ ಗುರುವೆ. ನಾನು ಈಗ ಇಡೀ ಇಷ್ಟು ತಿನ್ನಲ್ಲ, ಅದರಲ್ಲಿ ವೆಜ್ಜಲ್ಲಿ ನನಗೆ ಇವರ ದಾಲ್ ಭಾಳ ಅದ್ಭುತ ಇಷ್ಟವಾಗೋಯ್ತು. ರೋಟಿ ಲೈಟಾಗಿ ಒಂಚೂರು ಹಾಳಾಯಿತು. ಇಕ್ಕಿನೇ ನಾವು ತಮ್ನೈಲು ಅವು ಇವು ಅಂತ ಅದಕ್ಕೆ ಜಾಸ್ತಿ ಹೊತ್ತು ಬಿಟ್ಬಿಟ್ವಿ. ಸೊ ಒಂದು ಮಿಕ್ಸ್ ವೆಜ್ಜು, ಒಂದು ಪಲ್ಯ ಥರ ಒಂದು ಕೊಟ್ಟವ್ರು ಗುರುವೆ. ಬೀನ್ಸ್ ಇದೆ, ಕ್ಯಾರೆಟ್ ಇದೆ, ಬಟಾಣಿ ಇದೆ. ವಾವ್, ನಮ್ಮ ಮನೇಲಿ ಮಾಡ್ತಾರೆ ಅದೇ ರೀತಿ. ಲೈಟಾಗಿ ಇದು ಕರಿ ಅನ್ನೋದು ಸ್ವೀಟಾಗೂ ಇರುತ್ತೆ, ಅದೇ ರೀತಿ ಖಾರ ಲೈಟಾಗಿ ಹೊಡೆಯುತ್ತೆ. ಮಾತ್ರ ಆರಾಮಾಗಿ ತಿನ್ಬೋದು. ಕಾಲಿಫ್ಲವರ್ ಇದೆ, ಬೀನ್ಸು, ಕ್ಯಾರೆಟು, ಸೊ ಮಿಕ್ಸ್ ವೆಜಿಟೇಬಲ್ ಆಗಿರೋ ಒಂದು ವೆಜಿಟೇಬಲ್ ಕರಿ ಅನ್ಬೋದು. ಅದು ಈ ಒಂದು ರೋಟಿಗೆ ಸಖತ್ತಾಗಿ ಮ್ಯಾಚ್ ಆಗ್ತೈತೆ. ಸೊ ಪ್ಯೂರ್ ವೆಜ್ ಥಾಲಿ. ಇಫ್ ಯು ಆರ್ ಲೈಕ್ ಥಾಲಿ ಲವರ್ಸ್ ಅಂತ ಆದಷ್ಟು ಒಂದಷ್ಟು ಜನ ಇರ್ತಿರಲ್ಲ ನೀವು, ಸೊ ಅವ್ರಿಗೋಸ್ಕರ ಇದನ್ನು ಟೇಸ್ಟ್ ಮಾಡ್ತಾನೆ ಬಂದರೆ ನೀವು ದೇ ಹ್ಯಾವ್ ಕಂಪ್ಲೀಟ್ ವೆಜ್ಜು ಸಪ್ರೇಟು, ನಾನ್ ವೆಜ್ಜು ಸಪ್ರೇಟು. ಅದರಲ್ಲೂ ಥಾಲೀಸ್ ಮತ್ತು ಪ್ಲ್ಯಾಟರ್ಸ್ಗೆ ಇವರು ಹೈಲೈಟ್ ಆಗಿರೋ ಒಂದು ರೆಸ್ಟೋರೆಂಟು. ಸೊ ಡೆಫಿನೆಟ್ಲಿ ಅದನ್ನು ನೀವು ಟ್ರೈ ಮಾಡಲೇಬೇಕು. ಸೊ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕು, ಶೇರ್, ಸಬ್ಸ್ಕ್ರೈಬ್ ಮಾಡಿಬಿಡಿ. ಆದಷ್ಟು ಈ ಏರಿಯಾ ಅಥವಾ ನಿಮ್ಮ ಸುತ್ತಮುತ್ತ ಇದ್ದರೆ ಅದನ್ನು ಶೇರ್ ಮಾಡಿ. ಆ್ಯಂಡ್ ಈ ಕಡೆಯಿಂದ ಪಾಸ್ ಹಾಕಿದ್ರೆ ನೀವು ಕೊಡಗಿಯಲ್ಲಿ ಈ ಒಂದು ಸುತ್ತಮುತ್ತ ಏರಿಯಾಯಿಂದ ಒಮ್ಮೆ ಬಂದು ಹಂಗೆ ಟ್ರೈ ಮಾಡಿಬಿಟ್ಟು ಹಂಗೆ ನಿಮ್ಮ ಜರ್ನಿನ ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ಮತ್ತೊಂದು ಹೊಸ ವೀಡಿಯೋ, ಹೊಸ ಕಾನ್ಸೆಪ್ಟ್, ಹೊಸ ಕಂಟೆಂಟ್ ಜೊತೆ ಸಿಗೋಣ. ಅಂಟಿಲ್ ದೆನ್, ಬಾಯ್ ಫ್ರಮ್ ಶಾರುಖ್.